ಕರ್ನಾಟಕದಲ್ಲಿ ಸುರಿತಾ ಇರುವ ಮಹಾಮಳೆ ಕರ್ನಾಟಕದಲ್ಲಿ ಪರಿಣಾಮವನ್ನ ಬೀರ್ತಾ ಇದೆ. ಕರ್ನಾಟಕದ ಗಡಿ ಜಿಲ್ಲೆಗಳಲ್ಲಿ ಇದರ ಎಫೆಕ್ಟ್ ತಟ್ತಾ ಇದೆ. ಭೀಮಾ ನದಿಗೆ 3 ಲಕ್ಷ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. 6 ಜಿಲ್ಲೆಗಳಲ್ಲಿ ಪ್ರವಾಹ ಸಂಕಷ್ಟ ಎದುರಾಗಿದೆ. ಜನ ಸಂಕಷ್ಟದಲ್ಲಿದ್ದಾರೆ. ಈಗಾಗಲೇ ವಿಜಯಪುರ, ಬೀದರ್, ಬೆಳಗಾವಿಯಲ್ಲಿ ನೆರೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಲ್ಮೋಸ್ಟ್ 6 ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿಯಿಂದಾಗಿ ಜನ ಪ್ರತಿನಿತ್ಯ ಇದೀಗ ಕಂಗಾಲಾಗಿ ತಾವು ಏನ್ ಮಾಡೋದು ಮುಂದೆ ಅನ್ನುವಂತಹ ಆತಂಕದಲ್ಲಿದ್ದಾರೆ. ಬೆಳಗಾವಿಯಲ್ಲಿ ನೆರೆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನದಿ ಪಾತ್ರದ 100 ಹಳ್ಳಿಗಳ ಜನರಿಗೆ ಇದೀಗ ಆತಂಕ ಎದುರಾಗಿದೆ. ಸಾವಿರಾರು ಹೆಕ್ಟೇರ್ ಬೆಳೆ ನೀರು ಪಾಲಾಗಿದೆ. ಇದು ಮತ್ತೊಂದು ಇದೀಗ ಟೆನ್ಷನ್ಗೆ ಕಾರಣ ಆಗಿರೋದು. ಮಹಾರಾಷ್ಟ್ರ ಕರ್ನಾಟಕ ರಸ್ತೆ ಸಂಪರ್ಕವೇ ಬಂದ್ ಆಗಿದೆ. ದೃಶ್ಯಗಳಲ್ಲಿ ನೀವು ಗಮನಿಸಬಹುದು. ಮಹಾರಾಷ್ಟ್ರದಲ್ಲಿ ಮಳೆ ಬಂದ್ರೆ ಅದರ ಪರಿಣಾಮ ನೇರವಾಗಿ ಆಗೋದು ಕರ್ನಾಟಕದ ಕೆಲವೊಂದು ಗಡಿ ಭಾಗದ ಜಿಲ್ಲೆಗಳಿಗೆ. ಅದೇ ರೀತಿಯಾಗಿ ಇದೀಗ ಅನೇಕ ಜಿಲ್ಲೆಗಳಿಗೆ ಅಲ್ಲಿನ ಮಳೆಯ ಪರಿಣಾಮವಾಗಿ ಈ ಭಾಗದ ರೈತರಿಗೆ ಸಂಕಷ್ಟ ಎದುರಾಗಿದೆ. ಅನೇಕ ಹಳ್ಳಿಗಳು ಮುಳುಗಡೆಯಾಗಿದೆ. ಗ್ರಾಮಗಳು ಈಗಾಗಲೇ ಸಾಕಷ್ಟು ಗ್ರಾಮಗಳು ಈ ಒಂದು ನೀರಿನಿಂದಾಗಿ ಅಥವಾ ಮಳೆಯಿಂದಾಗಿ ಮುಳುಗೇಳ್ತಾ ಇದೆ. ಬೆಳೆಗಳು ನಾಶ ಆಗಿದೆ. ರೈತರು ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನೀರು ಪಾಲಾಗಿದೆ. ಭೀಮಾ ನದಿ ಪ್ರವಾಹಕ್ಕೆ ಯಾದಗಿರಿ ಜನ ಕೂಡ ತತ್ತರಿಸಿ ಹೋಗಿದ್ದಾರೆ. ಯಾದಗಿರಿ ಸಿಟಿಗೂ ಭೀಮಾ ನದಿಯ ನೆರೆ ನೀರು ಈಗ ನುಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಡಾನ್ ಬಾಸ್ಕೋ ಹಳ್ಳದ ಸೇತುವೆ ಜಲಾವೃತ ಆಗಿದೆ. ಯಾದಗಿರಿ ಸಿಟಿಗೂ ಭೀಮಾ ನದಿ ನೆರೆ ನುಗ್ತಾ ಇದೆ. ಇದರಿಂದಾಗಿ ಆ ಭಾಗದ ಜನ ಇದೀಗ ಆತಂಕಕ್ಕೆ ಒಳಗಾಗಿದ್ದಾರೆ. ಡಾನ್ ಬಾಸ್ಕೋ ಹಳ್ಳದ ಸೇತುವೆಯೇ ಜಲಾವೃತವಾಗಿದ್ದು ಯಾದಗಿರಿಯಿಂದ ಕಲಬುರಗಿಯನ್ನ ಸಂಪರ್ಕ ಮಾಡುವಂತಹ ಸೇತುವೆ ಇದು ಡಾನ್ ಬಾಸ್ಕೋ ಸೇತುವೆ. ನಗರದ ಹಲವು ಲೇಔಟ್ಗಳಿಗೂ ನೀರು ನುಗ್ಗಿದೆ. ಹೈಟೆಕ್ ಮೀನು ಮಾರುಕಟ್ಟೆಯೂ ಕೂಡ ಇದೀಗ ಜಲಾವೃತ ಆಗಿದೆ. ಇನ್ನು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗೋದಿಕ್ಕೂ ಕೂಡ ಸ್ಥಳೀಯರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಜಲಾವೃತವಾಗಿದೆ ರಸ್ತೆ. ಈ ಹಿನ್ನೆಲೆಯಲ್ಲಿ ವಾಹನ ಸವಾರರು ಕೂಡ ಡೆಡ್ಲಿ ಸಂಚಾರವನ್ನ ಮಾಡಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾದಗಿರಿಯ ದೃಶ್ಯ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ. ಹಲವು ಲೇಔಟ್ಗಳ ನಿವಾಸಿಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ. ಇಡೀ ಯಾದಗಿರಿ ಸಿಟಿಗೆ ನೀರು ನುಗ್ಗಿದೆ. ಮತ್ತೊಂದು ಕಡೆ ರೋಡ್ ತುಂಬಾ ನೀರು ಉಂಟಾಗಿರೋದು. ಆ ಒಂದು ರೋಡ್ ಅಲ್ಲಿರುವಂತಹ ನೀರಿನ ಮೇಲೇನೆ ಜನರು ವಾಹನವನ್ನ ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಣೇಶ್ ಪಾಟೀಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್ ಪಾಟೀಲ್, ಈಗಲೂ ಕೂಡ ಮಳೆ ಬರ್ತಾ ಇದೆಯಾ? ಏನೆಲ್ಲ ಸಮಸ್ಯೆಗಳು ಆಗಿದೆ? ಏನೆಲ್ಲ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದೆ? ಹೌದು ನಮಿತಾ, ಏನು ಯಾದಗಿರಿ ಜಿಲ್ಲೆಯ ಜನ ಅಕ್ಷರಶಃ ಏನು ಈ ಭೀಮಾ ನದಿಯ ಪ್ರವಾಹಕ್ಕೆ ನಲುಗಿ ಹೋಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಇಷ್ಟು ದಿನ ಭೀಮಾ ನದಿ ಪಾತ್ರದಲ್ಲಿರ್ತಕ್ಕಂತಹ ಏನು ಭೀಮಾ ನದಿ ದಡದಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ಮಾತ್ರ ಒಂದು ಪ್ರವಾಹದ ಭೀತಿ ಇತ್ತು. ಆದರೆ ಇವತ್ತು ಯಾದಗಿರಿ ಸಿಟಿ ಜನರಿಗೂ ಕೂಡ ಪ್ರವಾಹದ ಭೀತಿಯನ್ನು ಉಂಟು ಮಾಡಿದೆ ಅಂತ ಹೇಳಬೇಕಾಗುತ್ತೆ. ದೃಶ್ಯಗಳು ಕೂಡ ನೋಡಿದ್ರೆ ಆಗಲೇ ಏನೋ ಪ್ರವಾಹ ಯಾದಗಿರಿಯ ನಗರಕ್ಕೂ ಕೂಡ ಭೀಮಾ ನದಿ ನೀರು ಅಪ್ಪಳಿಸಿದೆ. ಕೆಲವು ಭೀಮಾ ನದಿ ಏನು ಯಾದಗಿರಿ ಹೊರಭಾಗದಲ್ಲಿರ್ತಕ್ಕಂಥ ಬಡಾವಣೆಗಳು ಕೂಡ ಏನು ಜಲಾವೃತ ಆಗಿದ್ದಾವೆ. ಇನ್ನೂ ನಾವು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತೀವಿ. ಏನು ಇಲ್ಲಿ ಭೀಮಾ ನದಿಗೆ ಶುದ್ಧ ಕುಡಿಯೋ ನೀರಿನ ಘಟಕ ಇತ್ತು. ಅದು ಏನು ಜಾಕ್ವೆಲ್ ಯಾದಗಿರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸಿದಾಗ ನೀರನ್ನು ಪೂರೈಕೆ ಮಾಡತಕ್ಕಂತಹ ಒಂದು ಜಾಕ್ವೆಲ್ ಇದೆ. ಅದು ಕೂಡ ಏನು ಭೀಮಾ ನದಿಯ ಒಂದು ದಡದಲ್ಲಿ ಇದೆ. ಆ ಜಾಕ್ವೆಲ್ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಹಾಗಾಗಿ ಈ ಜಿಲ್ಲೆಯ ಜನರಿಗೆ ಶುದ್ಧ ಕುಡಿಯೋ ನೀರು ಏನು ಪೂರೈಕೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂಥೇಳಿ ನಗರಸಭೆಯಿಂದ ಆದೇಶವು ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ಯಾದಗಿರಿ ಜಿಲ್ಲೆಯ ಜನರಿಗೂ ಕೂಡ ಏನು ಈ ಒಂದು ಭೀಮಾ ನದಿಯ ಪ್ರವಾಹ ಎಫೆಕ್ಟ್ ತಟ್ಟಿದೆ ಅಂತ ಹೇಳಬೇಕಾಗುತ್ತೆ. ಏನು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಜಾಕ್ವೆಲ್ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ಯಾಕೆಂತಂದರೆ ಅಲ್ಲೀಗ ನೀರು ಶುದ್ಧೀಕರಣ ಮಾಡಿ ಜನರಿಗೆ ಒಂದು ಪೂರೈಕೆ ಮಾಡೋದಕ್ಕೆ ಆಗದೇ ಇರೋ ಹಿನ್ನೆಲೆಯಲ್ಲಿ ಏನು ಯಾದಗಿರಿಯ ನಗರಸಭೆ ವತಿಯಿಂದ ಏನು ಟ್ಯಾಂಕರ್ಗಳ ಮೂಲಕ ನೀರನ್ನು ನಾವು ಪೂರೈಕೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಸಮರ್ಪಕವಾಗಿ ಎಷ್ಟರ ಮಟ್ಟಿಗೆ ಜಿಲ್ಲೆಯ ಜನರಿಗೆ ನೀರು ಪೂರೈಕೆ ಆಗುತ್ತೆ ಅಂತ ಹೇಳಿ ತಿಳಿದು ಬಂದಿಲ್ಲ ಅಂತ ಹೇಳಬೇಕಾಗುತ್ತೆ. ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಎಲ್ಲ ಕಣ್ಣು ಹಾಯಿಸಷ್ಟು ಕೂಡ ನೀರಿದೆ. ಸಾಕಷ್ಟು ರೈತರ ಒಂದು ಏನೋ 11,000 ಹೆಕ್ಟರ್ನಷ್ಟು ಒಂದು ಬೆಳೆ ಹಾನಿಯಾಗಿದೆ ಅಂತೇಳಿ ಅಂದಾಜು ಜಿಲ್ಲಾಧಿಕಾರಿಗಳು ಅಂದಾಜು ಒಂದು ವ್ಯಕ್ತಪಡಿಸಿದ್ದಾರೆ. 11,000ಕ್ಕೂ ಅಧಿಕ ಒಂದು ಬೆಳೆ ಹಾನಿಯಾಗಿದೆ. ಒಟ್ಟಾರೆಯಾಗಿ ಏನು ಯಾದಗಿರಿ ಜಿಲ್ಲೆಯ ಜನರು ಒಂದು
ಪ್ರವಾಹದಿಂದ ನಲಿಗೆ ಹೋಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಜೊತೆಗೆ ಶಾಪುರ್ ತಾಲೂಕಿನ ಏನು ರೋಜಾ ಮತ್ತು ಶಿರವಾಳ ಅಂತಕ್ಕಂಥ ಗ್ರಾಮಗಳು ಪ್ರವಾಹವನ್ನು ಎದುರಿಸ್ತಾ ಇದ್ದಾವೆ. ರೋಜಾ ಅಂತಕ್ಕಂಥ ಗ್ರಾಮದಲ್ಲಿ 250ಕ್ಕೂ ಹೆಚ್ಚು ಮನೆಗಳು ಮುಳುಗ್ತಕ್ಕಂಥ ಸಂಭವ ಇದೆ. ಅವರನ್ನು ಒಂದು ಕಾಳಜಿ ಕೇಂದ್ರಕ್ಕೆ ಒಂದು ಶಿಫ್ಟನ್ನು ಮಾಡಿದ್ದಾರೆ. ಅವರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ಏನು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂತಹ ಕೆಲಸವನ್ನು ಅಲ್ಲಿ ಶಾಪುರ್ ತಾಲೂಕಿನ ರೋಜಾ ಗ್ರಾಮದಲ್ಲಿ ನಡೀತಾ ಇದೆ ಅಂತ ಹೇಳಬೇಕಾದ್ರೆ, ಒಟ್ಟಾರೆಯಾಗಿ ಇನ್ನೂ ಈ ಒಂದು ಪ್ರವಾಹದ ಭೀತಿಯಿಂದ ಯಾದಗಿರಿಯ ಜಿಲ್ಲೆ ಜನರು ಅಕ್ಷರಶಃ ಹೆದರಿ ಹೋಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಗಣೇಶ್ ಪಾಟೀಲ್ ಡೀಟೇಲ್ಸ್ಗೆ. ಕಲಬುರಗಿ ಜಿಲ್ಲೆಯಲ್ಲಿ ಮಹಾಮಳೆ ಮುಂದುವರೆದಿದೆ. ಸೋಮನಾಥ ಗ್ರಾಮಕ್ಕೆ ಭೀಮಾ ನದಿ ದಿಗ್ಬಂಧನವನ್ನೇ ವಿಧಿಸಿದೆ. ಕಲಬುರಗಿ ತಾಲೂಕಿನ ಸೋಮನಾಥ ಗ್ರಾಮ ಇದೀಗ ನೀರಿನಿಂದ ಆವೃತ ಆಗಿದೆ. ಭೀಮಾ ನದಿ ದಿಗ್ಬಂಧನವನ್ನ ಹಾಕಿದೆ. ಕಲಬುರಗಿ ಜಿಲ್ಲೆಯಲ್ಲೂ ಮಳೆ ಮುಂದುವರಿದಂತಹ ಪರಿಣಾಮ ಸಾಕಷ್ಟು ಅವಾಂತರಗಳಾಗಿದೆ. ಮನೆಗಳ ಮೇಲೆ ಹತ್ತಿ ಜನ ತಮ್ಮ ಪ್ರಾಣವನ್ನ ರಕ್ಷಿಸಿಕೊಂಡಿದ್ದಾರೆ. ಗ್ರಾಮಸ್ಥರನ್ನ SDRF ಟೀಮ್ ಇದೀಗ ರಕ್ಷಣೆ ಮಾಡ್ತಾ ಇದೆ. ಬೋಟ್ ಮೂಲಕ ಮನೆಯಲ್ಲಿ ಸಿಲುಕಿದವರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ನಿರಂತರವಾಗಿ SDRF ತಂಡ ಮಾಡ್ತಾ ಇದೆ. ಗ್ರಾಮಸ್ಥರನ್ನ ಇದೀಗ ಅಲ್ಲಿಂದ ರಕ್ಷಿಸುವಂತಹ ಕೆಲಸ ನಡೀತಾ ಇದೆ. ಭೀಮಾ ನದಿ ಪ್ರವಾಹ ಮತ್ತು ಗ್ರಾಮದ ಪಕ್ಕದಲ್ಲಿ ಇರುವಂತಹ ಹಳ್ಳದ ನೀರು ಸುತ್ತುವರೆದು ನಡುಗಡ್ಡೆಯಂತಾಗಿದೆ ಬಡಾವಣೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಮನೆಗಳ ಮೇಲೆ ಹತ್ತು ಕೂತಿದ್ದಾರೆ ಜನ. ಅವರನ್ನ SDRF ತಂಡದವರು ಇದೀಗ ರಕ್ಷಣೆ ಮಾಡಿರುವಂತಹ ಒಂದು ದೃಶ್ಯಗಳನ್ನ ಕೂಡ ನಾವು ಗಮನಿಸಬಹುದು. ಅಲ್ಲಿ ಮಳೆ ನಾನಾ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಮಳೆಯ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಆಗಿದೆ. ಮಹಾಮಳೆ ಸಂಕಷ್ಟವನ್ನೇ ಇದೀಗ ಉಂಟು ಮಾಡಿದೆ. ಕಲಬುರಗಿಯಲ್ಲಿ ಮಳೆ ಮುಂದುವರಿದಂತಹ ಪರಿಣಾಮವಾಗಿ ಜನ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕೆ ಕಟ್ಟಡಗಳ ಮೇಲೆ ಏರಿರುವಂಥದ್ದು, ಮನೆಗಳ ಮೇಲೆ ಏರಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಮನೆಗಳ ಮೇಲೆ ಹತ್ತಿ ಕೂತಿದ್ದಾರೆ ಗ್ರಾಮಸ್ಥರು. SDRF ಟೀಮ್ ಇದೀಗ ನಿರಂತರವಾಗಿ ಅವರ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಬೋಟ್ಗಳ ಮೂಲಕ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ನೀರು 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 ಜಲ ದಿಗ್ಬಂಧನವನ್ನೇ ಹಾಕಿದೆ. ಸೋಮನಾಥ ಗ್ರಾಮ ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಮಳೆ ಆಗಿರುವ ಪರಿಣಾಮ ಜನ ಈಗ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಕಲಬುರಗಿಯ ಸೋಮನಾಥ ಹಳ್ಳಿಯಿಂದ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಭೀಮಾ ನದಿಯಲ್ಲಿ ಪ್ರವಾಹ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಾಮಗಳಿಗೆ ನೀರು ನುಗ್ಗಿ ಅವಾಂತರಣ ಸೃಷ್ಟಿಯಾಗಿರುವಂತದ್ದು. ಪ್ರತಿ ಬಾರಿಯೂ ಕೂಡ ಎಷ್ಟೇ ಬಾರಿ ನಾವು ಮನವಿಯನ್ನ ಮಾಡಿದ್ರು ಪ್ರವಾಹ ಬಂದಂತ ಸಂದರ್ಭದಲ್ಲಿ ತೊಂದರೆ ಆಗ್ತದೆ, ಹಾಗಾಗಿ ನಮ್ಮ ಇಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಸಾಕಷ್ಟು ಬಾರಿ ಮನವಿಯನ್ನ ಕೂಡ ಮಾಡಿದ್ರು. ಯಾರು ಇಲ್ಲಿವರೆಗೆ ನಮ್ಮ ಮನವಿಗೆ ಸ್ಪಂದಿಸಲ್ಲ ಅಂತ ಹೇಳ್ತಾರೆ. ನಾವೀಗ ಏನು ಕಲಬುರಗಿ ತಾಲೂಕಿನ ಸೋಮನಾಥ್ ಹಳ್ಳಿಯಲ್ಲಿದ್ದೀವಿ. ಈ ಒಂದು ಹಳ್ಳಿಯಲ್ಲಿ ನೋಡ್ಬೋದು, ಇಡೀ ಒಂದು ಈ ಬಡಾವಣೆ ಏನಿದೆ 35ಕ್ಕೆ ಹೆಚ್ಚು ಕುಟುಂಬಗಳು ವಾಸ ಮಾಡುವಂತ ಈ ಬಡಾವಣೆಯಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಈ ಮನೆಗಳಿಗೆ ನೀರು ನುಗ್ಗಿದ್ರಿಂದ ಈ ಮನೆಯಲ್ಲಿದ್ದಂತ ದವಸ ಧಾನ್ಯಗಳು ಕೂಡ ಈಗ ಹಾನಿಯಾಗಿರುವಂತದ್ದು. ಮಳೆ ಬರ್ತಾ ಇದೆ, ಹೊರಗಡೆ ಹೋಗಕ್ಕೂ ಆಗಲ್ಲ. ಈ ಒಂದು ಹೊಳೆಯಿಂದಾಗಿ ಸಾಕಷ್ಟು ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ 25ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದೆ. ಅವರಿಗೆ ರಕ್ಷಣೆ ಮಾಡುವಂತ ಕೆಲಸ ಈಗ SDRF ತಂಡದವರು ಮಾಡ್ತಾ ಇದ್ದಾರೆ. ಸರ್, ಈಗ ಅವರನ್ನೇ ಮಾತಾಡ್ತಾನೆ. ಸರ್, ಈಗ ಎಷ್ಟು ಜನ ಇಲ್ಲಿ ವಾಸವಾಗಿದ್ರು, ಅವ್ರಿಗೆ ಎಷ್ಟು ಜನರಿಗೆ ರಕ್ಷಣೆಯನ್ನು ಮಾಡಿದ್ರಿ? ಈಗಾಗಲೇ 30 ಜನ ಈಗ ನಾವು ಶಿಫ್ಟ್ ಮಾಡಿದ್ದೀವಿ. ಇಲ್ಲಿಂದ ಸೋಮನಾಥ ಹಳ್ಳಿಯಲ್ಲಿ ಈ ಮನೆಗಳಿಗೆ ನೀರು ನುಗ್ಗಿದ್ರಿಂದ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಧಾರಾಕಾರ ಮಳೆಯಿಂದ ನೀರು ಮನೆಗಳಿಗೆ ನುಗ್ಗಿದ್ರಿಂದ ನಮ್ಮ SDRF ಟೀಮ್ ಸರ್ವಸನ್ನದ್ಧವಾಗಿ ಕೆಲಸ ಮಾಡ್ತಾ ಇದೆ. 3-4 ದಿನದಿಂದ ಯಾರು ಜನರು ಭಯಭೀತರಾಗುವಂಥದ್ದು ಬೇಡ. ಯಾಕಂದ್ರೆ SDRF ಟೀಮ್ ಕಳೆದ ತಕ್ಷಣ ನಾವು ಬಂದು ನಿಮ್ಮನ್ನ ರಕ್ಷಣೆ ಮಾಡ್ತೀವಿ. ಹಾಗಾಗಿ ಈಗ ಇಲ್ಲಿರುವಂತಹ ಈ ಸೋಮನಾಥ ಹಳ್ಳಿಯ ಜನರ ಒಂದು 30 ಜನರನ್ನು ನಾವು ಈಗಾಗಲೇ ಶಿಫ್ಟ್ ಮಾಡಿದ್ದೀವಿ. ದನ, ಕರ, ಹಸು ಎಲ್ಲವನ್ನು ಕೂಡ ಶಿಫ್ಟ್ ಮಾಡಿದ್ದೀವಿ. ಹಾಗಾಗಿ ಯಾರು ಭಯ ಪಡುವಂತ ಅಗತ್ಯವಿಲ್ಲ. ಮಳೆ ಎಷ್ಟೇ ಬಂದರೂ ಕೂಡ ನೀವು ಧೈರ್ಯವಾಗಿರಿ. ನಾವು ಬಂದು SDRF ಟೀಮ್ ನಾವು ತೆಗಿತೀವಿ. ಇದು ಏನಂತಾರೆ SDRF ತಂಡದವರು ಈ ಗ್ರಾಮಸ್ಥರಿದ್ದಾರೆ, ಅವರನ್ನು ಮಾತಾಡ. ಸರ್, ಈಗ ಪ್ರತಿ ವರ್ಷ ಮಳೆ ಬಂದಾಗ ಈ ರೀತಿ ಒಂದು ತೊಂದರೆ ಆಗುತ್ತೆ. ಇಷ್ಟೆಲ್ಲ ತೊಂದರೆ ಆಗ್ತಾದ್ರು ಜನಪ್ರತಿ ಇಲ್ಲಿಂದ ಬೇರೆ ಸ್ಥಳಾಂತರ ಮಾಡುತ್ತೆ, ಆಗ್ತಾ ಇಲ್ವಾ ಅಂತ? ಸ್ಥಳಾಂತರ ಆಗ್ತಾ ಇಲ್ರಿ ಸರ್. ಇಲ್ಲಿವರೆ ತನೂ ಶಾಶ್ವತ ಪರಿಹಾರ ಸಿಗಲಾಗ್ಯದ. ಪ್ರತಿ ಸಾರಿನೂ ಪ್ರವಾಹ ಬಂದಾಗ ಇದೇ ಟೈಪೇ ಇದು ಆಗ್ಲಕತ್ತದ್ರಿ ಸರ್. ಒಟ್ಟು ಶಾಶ್ವತವಾಗಿ ಪರಿಹಾರನೇ ಸಿಗಲಾಗಿದೆ ಇದಕ್ಕೆ. ಎಲ್ಲೇನ ಬೇರೆ ಕಡೆಗೆ ಹೇಳಿಕೆಸಿಂದ ಬೇರೆ ಕಡೆ ಜಾಗ ತಗೊಂಡು ಕೇಸಿಂದ ಈ ಒಂದು 30-35 ಮನೆಗಳು ಶಿಫ್ಟ್ ಮಾಡ್ರಿ ಅಂತಂದ್ರೆ ಇನ್ನೂವರೆ ತನೂ ಅದೇ ಸಿಲ್ಕ್ನಾಗೆ ಸಿಲ್ಕಿವಿ. ನಾವು ಭೀಮಾ ಪ್ರವಾಹದಾಗೆ ಸಿಲ್ಕಿವಿ. ಇಲ್ಲಿವರೆ ತನೂ ಅದೇ ಟೈಪೇ ನಡೆದ್ರಿ. ಈಗ ನಿಮ್ಮ ಶಾಸಕರಿಗೆ ಹೇಳಿದ್ರಿ, ಹೇಳಿ ಅಂತಾರೆ. ಮಾಡೋಣ ಮಾಡೋಣ ಅಂತಾರ್ರಿ. ಮಾಡೋಣ ಅನ್ಕತಾನೆ ದಿನನೇ ಹೋದವ್ರಿ. ಪೂರಾ ಮೊದಲ 5 ವರ್ಷ ಮುಗೀತ್ರಿ, ಈಗ 2.5 ವರ್ಷ ಮುಗೀತು. ಒಂದು ಟೋಟಲಿ ಒಂದೊಂದು ರೋಡ್ಗಳು CC ರೋಡ್ ಹೇಳಿದ್ರು ಸೋದಕ್ಕೆ ಅದನ್ನೂ ಆಗಲಾಗ್ಯದ. ಒಟ್ಟೆ ಟೋಟಲ್ ಪ್ರತಿ ಬಾರಿ ಪ್ರವಾಹ ಬಂದಂತ ಸಂದರ್ಭದಲ್ಲಿ ನೀವು ಇಲ್ಲೇ ಸಿಕ್ಕಾಕೋತೀರಿ, ನೀವು ಹೇಳ್ತೀರಿ, ಅದಾದ್ಮೇಲೆ ಶಿಫ್ಟ್ ಆಗುವಂತ ಕೆಲಸ ಆಗ್ತಿಲ್ಲ. ನೀವು ಯಾವಾಗಿಂದ ಸಿಕ್ಕಾಕೊಂಡಿದ್ರಿ? ಸರ್, ಭಾಳ ದಿವಸ ಇಲ್ಲೇ ಇವ್ರಿ.
ನಮ್ಮ ಅಜ್ಜ ಮುತ್ತೇನ ಹಿಡಿದು ಇಲ್ಲಿ ಯಾರ ರೀ ಎಷ್ಟೋ ಸಲ ಹೊಳಿ ಬಂದದ, ಎಷ್ಟೋ ಸಲ ಏನೇನಾಗ್ಯದ. ಆದರೂ ಅವ್ರು ಹಿಂದಕ್ಕಿನ ಹಿರಿಯರನ್ನು ಯಾರಿಗೆ ಶಿಫ್ಟ್ ಮಾಡೋದಾಗಿಲ್ಲ ರೀ. ಈಗಾದ್ರೂ ನಾವು ಆದ್ರೂ ಶಿಫ್ಟ್ ಯಾರಿಗೆ ಮಾಡೋದಾಗಲ್ದು. 2021ದಾಗ ಎಲ್ಲ ಗೌರ್ಮೆಂಟ್ ಸರ್ಕಾರಕ್ಕೆ ಗಮನಕ್ಕೆ ತಂದೀವ್ರಿ, ಶಾಸಕರಿಗೆ ಗಮನಕ್ಕೆ ತಂದೀವ್ರಿ, ಎಲ್ಲರಿಗೆ ಗಮನಕ್ಕೆ ತಂದೀವ್ರಿ. ಎಲ್ಲರೂ ಬಂದು ನೋಡಿ ಹೋಗ್ಯಾರಿ. ಆದ್ರೆ ತಳಾಂತರ ಯಾರು ಇನ್ನೂ ಪರಿಹಾರ ಮಾಡವಲ್ರಿ. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ.